ಎಲ್ರಿಗೂ ನಮಸ್ಕಾರ. ಭಾಳ ಖುಷಿಯಾಗುತ್ತೆ ಒಂದು ಮಗಳು ಸಿನಿಮಾ ಮಾಡ್ತಿರೋದು. ಅದು ಫಸ್ಟ್ ಬಂದು ಪಾಪ ಒಂದು ಕತೆ ಕೇಳಿದ್ರಿ ಚೆನ್ನಾಗಿದೆ ಅಂತ ಹೇಳಿದ್ರು. ಹೆಂಗ್ ಟೀಮು ನಾನು ಇಮಿಡಿಯೇಟಾಗಿ ಕೇಳಿದೆ. ಖುಷಿ ಬಂದು ಹೇಳಿದ್ರು ತುಂಬ ಡಿಫ್ರೆಂಟಾಗಿತ್ತು. ಒಂಥರ ಒಂದು ಕೇಳಿದ ತಕ್ಷಣ ಒಂದು ಇಟ್ ವೆಂಟ್ ಟು ಮೈ ಹಾರ್ಟ್, ಹೃದಯಕ್ಕೆ ಸೇರಿದೆ. ಯಾಕಂದರೆ ಸಾಕಷ್ಟು ವಿಷಯಗಳಿದೆ. ಏನಂದರೆ ಬರೀ ಒಬ್ಬ ಬಂದು ಒಂದು 10 ಫೈಟು, ಒಂದು 6 ಡಿವೇಟ್ ಸಾಂಗು, ಒಂದು ಟಬ್ ಸಾಂಗ್ ಏನೋ ಇಟ್ಕೊಂಡು ಮಾಡಿಬಿಡ್ಬೋದು. ಬಟ್ ಅದಲ್ಲದೆ ಒಂದು ವ್ಯಾಲ್ಯೂ ಇರೋಂಥ ಒಂದು ಸಬ್ಜೆಕ್ಟು, ಜನ ಯಾಕೆ ನೋಡಬೇಕು ಅನ್ನೋದಕ್ಕೋಸ್ಕರ ಮಾಡಿದಂಥ ಸಬ್ಜೆಕ್ಟ್. ಅದು ನನಗೆ ಭಾಳ ಇಷ್ಟ ಆಯ್ತು ವಂಶಿ ಮಾಡಿದ್ದು. ಆ್ಯಂಡ್ ಅವರೇ ಹೀರೋ ಆಗಿ ಮಾಡ್ತೀನಿ ಅಂತ ಹೇಳಿದಾಗಲೂ ಐ ವಾಸ್ ಕಾನ್ಫಿಡೆಂಟ್. ಯಾಕೆ ಸ್ವಲ್ಪ ನಾಣಿ ಥರ ಕಾಣ್ತಾರೆ ನೋಡಿ. ನಾನು ಫಸ್ಟ್ ಬಂದಾಗ ಅದೇ ಹೇಳಿದೆ, ಈ ಲುಕ್ಸ್ ಮೋರ್ ಲೈಕ್ ನಾಣಿ. ಭಾಳ ಖುಷಿ ಆಯಿತು. ಆ್ಯಂಡ್ ವೆರಿ ಪ್ರಾಮಿಸಿಂಗ್ ಟೀಮ್. ಆಮೇಲೆ ಅವರು ಇಡೀ ಯಾವುದು ಸುಧಾರಣಿ ಅವ್ರು ಮಾಡ್ತಾರೆ, ಅದನ್ನು ಅಚ್ಯುತ್ ಅವ್ರು ಮಾಡ್ತಾರೆ. ಸುಧಾರಣಿ ಅಚ್ಯುತ್ ಅವರು, ಆಮೇಲೆ ಸುರೇಶ್ ಅವರು, ವೆಂಕಟೇಶ್, ದೆನ್ ಅವ್ರ ಹೆಸರು ಚಿತ್ಕಲಾ ಮೇಡಮ್ ಅವರು, ಶೀತಲ್ ಶೆಟ್ಟಿ ಅವರು, ಆನಂದ್ ನೀನಾಜಮ್ ಅವರು, ರಚನಾ ಇಂದರ್, ಸಾರಿ ಹೀರೋಯಿನ್ ಹೆಸರೇ ಮಾಡ್ಬಿಟ್ಟಿದೆ. ಸೊ ಇಟ್ ವಾಸ್ ವೆರಿ ಗುಡ್ ಟೀಮ್ ಅಂತ ಅನಿಸ್ತು. ಯಾಕಂದರೆ ಆ್ಯಂಡ್ ಫೋಟೋಗ್ರಾಫರ್ ಅವ್ರ ಬಗ್ಗೆ ಹೇಳಲೇಬೇಕು. ಐ ಥಿಂಕ್ ಈ ವಾಸ್ ಅಭಿಲಾಷ್ ಅಂತ. ನಿಜವಾದ ಅವ್ರ ಅಭಿಲಾಷ ನಿಜವಾದ ಸಕ್ಸಸ್ ಆಗುತ್ತೆ. ಸೊ ವೆರಿ ಪ್ರಾಮಿಸಿಂಗ್ ಕ್ಯಾಮ್ರಾಮನ್ ಅಂತ. ಚರಣ್ ರಾಜ್, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ದ ಹೋಲ್ ಟೀಮ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಪೇರೆಂಟ್ಸ್ ಆದವ್ರು ಯಾತಿಗೆ ಮಾಡ್ತೀವಿ, ಒಳ್ಳೆ ಹೆಸರು ಬರಬೇಕು, ಒಳ್ಳೆ ಫಿಲ್ಮ್ ಮಾಡಬೇಕು. ಆ್ಯಂಡ್ ನಮ್ದು ಏನೇ ಇದ್ರು ನೆಕ್ಸ್ಟ್ ಮಕ್ಕಳಿಗೆ ಆಗಬೇಕು, ಮಕ್ಕಳು ಒಳ್ಳೆ ರೀತಿಲಿ ತಣಿಸ್ಕೊಂಡು ಹೋಗ್ಬೇಕು ಅದು. ಬಟ್ ಅವ್ರ ಅಜ್ಜಿ ಹಾಕಿದ್ದ ಲೈನ್ಲೇ ಬರಬೇಕಂತ ಅವಳು ನಿಧಿಗೆ ಆಸೆ ಆಯಿತು. ನಮಗೆ ಖುಷಿ ಆಯ್ತು, ಯಾಕಂದರೆ ಅವ್ರ ಪಪ್ಪನೂ ಅದೇ ಲೈನ್ಲಿದ್ದಾನೆ. ಆ್ಯಂಡ್ ಅಲ್ಟಿಮೇಟ್ಲಿ ಒಳ್ಳೇದಕ್ಕೆ ಯೂಸ್ ಮಾಡಬೇಕು, ಒಳ್ಳೆ ಸಿನಿಮಾ. ಯಾಕಂದರೆ ಈ ಸಿನಿಮಾ ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ ಒಬ್ಬ ಒಳ್ಳೆ ನಿರ್ದೇಶಕ ಬರ್ತಾರೆ, ಹೊಸ ಹೀರೋ ಬರ್ತಾರೆ, ಒಂದು ಹೊಸ ಟೀಮ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಕರ್ನಾಟಕದಲ್ಲೂ ಆ ಥರ ಒಂದು ಹೊಸ ಟೀಮ್ ಸ್ಟಾರ್ಟ್ ಆಗಬೇಕು, ಒಂದು ಹೊಸ ಅಲೆ ಬರಬೇಕನ್ನೋದು ನಮ್ಮ ಆಸೆ. ಯಾಕಂದ್ರೆ ಬೇರೆ ಭಾಷೆಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾರೆ ಸಿನಿಮಾನ. ನಮ್ಮಲ್ಲೂ ಒಂದು ಹೊಸ ಅಲೆ ಬರಬೇಕಂದ್ರೆ ನನ್ನ ಆಸೆ. ಯಾಕಂದರೆ ನೆಕ್ಸ್ಟ್ ಅವರೇ ಕರ್ಕೊಂಡು ಹೋಗೋದಿವ ನೆಕ್ಸ್ಟ್ ನಮ್ಮ ಭಾಷೆ, ನಮ್ಮ ಕಲ್ಚರ್ನ ದೇ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಸೊ ಅದಕ್ಕೆ ನಿಮ್ಗಳ ಒಂದು ಪ್ರೀತಿ ವಿಶ್ವಾಸ ಬೇಕು, ಒಂದು ಎಂಕರೇಜ್ಮೆಂಟ್ ಬೇಕು. ನನಗೆ ಭಾಳ ಖುಷಿ ಆಯಿತು. ಆಮೇಲೆ ಬಂದು ಓಕೆ ಏನೋ ಒಂದು ಸ್ಮಾಲ್ ಇದಿದೆ ಮಾಡಬೇಕು ಅಂತ ಕೇಳಿದಾಗ ಓಕೆ ವಿಲ್ ಡು. ಯಂಗ್ಸ್ಟರ್ ಟೀಮ್ ಜೊತೆ ನಮ್ಮನ್ನು ಹೆಂಗಾಗಿ ಹೆಂಗೆಂಗೂ ತೋರಿಸ್ಬೇಕಂತಿದ್ದಾರೆ. ಸೊ ಅದಕ್ಕೆ ನಾವು ಸ್ವಲ್ಪ ಹೆಂಗಾಗ್ಬಿಡೋಣ ಅಂತ ಬಂದು. ಆ್ಯಂಡ್ ಕಾಸ್ಟ್ಯೂಮ್ ಎಲ್ಲ ಪಾಪ ನಾವೇ ಮಾಡ್ತೀವಿ ಅಂದರೆ ಓಕೆ ಫೈನ್, ನೋ ಪ್ರಾಬ್ಲಮ್. ಯಾಕಂದರೆ ಏನೋ ಮಕ್ಕಳು ಒಂದು ವಿಷನ್ ಇರುತ್ತೆ, ಹೆಂಗೆ ತೋರಿಸ್ಬೇಕು ಅನ್ನೋದೊಂದು ವಿಷನ್ ಇರುತ್ತೆ. ಆ್ಯಂಡ್ ಸೆಟ್ಗೆ ಹೋದಾಗ ನಿಜವಾಗ್ಲೂ ನಾನು ಬೇರೆ ಟೈಮ್ ಯಾವತ್ತೂ ಹೋಗಿಲ್ಲ, ಒಂದು 2 ಸತಿ ಶೂಟಿಂಗ್ ಹೋಗಿದ್ದೀನಿ ಅಷ್ಟೇ. ಆಮೇಲೆ ಯಾಕೆ ಮಾಡ್ತಾರೆ, ಯಾಕೆ ಇದು ಬೇಕಾ ಅನ್ನೋ ಯಾವತ್ತೂ ನಾನು ಕೇಳಿದ್ದಿಲ್ಲ. ಯಾಕಂದರೆ ಸಿನಿಮಾಗೆ ಏನು ಬೇಕೋ ಅದು ಮಾಡಬೇಕು. ಯಾಕಂದ್ರೆ ನಾವೇ ಒಂದೊಂದ್ಸತಿ ಆಡ್ಕೆ ಮಾಡ್ತೀವಿ, ಏನೇ ಪ್ರೊಡ್ಯೂಸರ್ ಇಷ್ಟು ಕನ್ಫ್ಯೂಸ್ ಆಗಿರುತ್ತೆ ಅಂದರೆ ನಾವೇ ಆಡ್ಕೆ ಮಾಡ್ತಿರ್ತೀವಿ. ನಮ್ಮನ್ನು ನೋಡಿ ಆಡ್ಕೆ ಮಾಡಬಾರ್ದು ಇನ್ನೊಬ್ಬರು. ಅವಾಗ ಹೇಳ್ತಾರೆ ನೀವೇನು ಸರ್ ಕಿತ್ತಾಕಿದ್ರಿ ಅಂತ ಕೇಳ್ತಾರೆ, ಇದೇ ಕಿತ್ತಾಕಿದ್ವಿ ನೋಡಿ ಸರ್ ಅಂತ ಹೇಳ್ಬೋದಲ್ಲ. ಸೊ ನಮಗೆ ಅದೊಂದು ಇದು ಪಿಕ್ಚರ್ ಹೆಂಗೆ ಹೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ. ಬಟ್ ಪ್ರೈಮರಿ ನಾವು ಏನು ಮಾಡಬೇಕು ಸಿನಿಮಾಗೆ ಅದು ಮಾಡಬೇಕು. ಓಪನಿಂಗ್ ಇದ್ದ ತಕ್ಷಣ ನಾವು 30 ಕೋಟಿ ಕಲೆಕ್ಟ್ ಮಾಡಿಬಿಡುತ್ತೆ, 50 ಕೋಟಿ ನೋ, ಅದ್ರ ಬಗ್ಗೆ ಇಲ್ಲ. ಒಳ್ಳೆ ಸಿನಿಮಾ ಜನಗಳು ಮುಟ್ಟಿದ್ರೆ, ಅವ್ರ ಹೃದಯ ಮುಟ್ಟಿದ್ರೆ ಸಾಕು, ದುಡ್ಡು ತಾನಾಗಲೇ ಬರುತ್ತೆ. ದುಡ್ಡುಗೋಸ್ಕರ ಸಿನಿಮಾ ಮಾಡೋದಲ್ಲ, ಒಂದು ಒಳ್ಳೆ ಸಿನಿಮಾ ಆಗಬೇಕು, ಜನಗಳಿಗೆ ಮುಟ್ಟಬೇಕು ಅನ್ನೋದೇ ನಮ್ಮ ಆಸೆ. ಅದರಲ್ಲಿ ನಿಜವಾಗ್ಲೂ ನಾನು ತುಂಬ ಹೆಮ್ಮೆ ಪಡ್ತೀನಿ. ನನ್ನ ಮಗಳು ಅಷ್ಟೊಂದು ಒಳ್ಳೆ ಸಬ್ಜೆಕ್ಟ್ನ ಆಯ್ಕೆ, ಇಲ್ಲಾಂದ್ರೆ ಯಾವ ಸಬ್ಜೆಕ್ಟ್ ಬೇಕಾದ್ರೆ ಆಯ್ಕೆ ಮಾಡ್ಬೋದು. ಇಲ್ಲ ಅವ್ರ ಪಪ್ಪನೇ ಹಾಕೊಂಡು ಮಾಡ್ಬೋದು ಸಿನಿಮಾನ. ಪಾಪ ಒಂದು ಡೇಟ್ ಕೊಡು ಪಾಪ ಅಂದರೆ ನಾನು ಆಯ್ತು ಮಾಡ್ಬೋದು. ಬಟ್ ಹೊಸಬ್ರು ಮಾಡಬೇಕು, ಹೊಸ ಇದು ಬರಬೇಕು ಅನ್ನೋದನ್ನ, ಅದು ಯಾವಾಗಲೂ ಒಳ್ಳೇದು. ಶ್ರೀಮೂರ್ತಿ ಇನ್ನೂ ಬರ್ತಾ ಇರುತ್ತೆ ಸಿನಿಮಾ. ಹೇಳಿದ್ರೆ ಡೋಂಟ್ ಬಾದರ್ ಮಾಡ್ತಾ ಇರ್ರಿ, ಎಷ್ಟು ಒಳ್ಳೆ ಸಿನಿಮಾ ಬರುತ್ತೆ ಮಾಡು, ಎಲ್ಲಿವರೆಗೂ ದೇವ್ರ ಶಕ್ತಿ ಕೊಡ್ತಾನೆ ಅಲ್ಲಿವರೆಗೂ ಮಾಡ್ತಾ ಇರೋಣ ನಾವು ಅಂತ. ಆ್ಯಂಡ್ ಗೀತಾ ಪಿಕ್ಚರ್ಸ್ ಆಲ್ರೆಡಿ ಪ್ರೊಡ್ಯೂಸ್ ಮಾಡ್ತಾರೆ. ಇವಾಗ ನಮ್ದು 2 ಪಿಕ್ಚರ್ ಆಯಿತು. ಆಮೇಲೆ ನೆಕ್ಸ್ಟ್ ಎ ಫಾರ್ ಆನಂದ್ ಅಂತ ಒಂದು ಬರ್ತೀವಿ. ನೆಕ್ಸ್ಟ್ ಪೂರ್ಣಿಮನ್ ಮಗ ಧಿರೇನ್ ಅವನಿಗೊಂದು ಒಂದು ಫಿಲ್ಮ್ ಮಾಡ್ತಾಯಿದ್ದೆ. ಯಾರು ಡೈರೆಕ್ಟರ್? ಸಂದೀಪ್ ಅಂತ ಡೈರೆಕ್ಟ್ರು, ಶಾಕಾರಿ ಡೈರೆಕ್ಟ್ರು. ತುಂಬ ಖುಷಿ ಆಯಿತು. ಸೊ ಆ ಥರ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರುತ್ತೆ. ಆ್ಯಂಡ್ ಇಡೀ ಟೀಮ್ಗೆ ನಾನು ನಮಗಿಂತ ಹೆಚ್ಚು ನಿಮ್ಮ ವಿಶಸ್ ಬೇಕು, ಅಭಿಮಾನಿಗಳ ವಿಶಸ್ ಬೇಕು. ಅಪ್ಪಾಜಿ ಹುಟ್ಟಿದಬ್ಬದ ದಿವಸ ಬರ್ತಿರೋದು. ಆಮೇಲೆ ಇದು ಬಂದ್ಬಿಟ್ಟು ಆಡಿಯೋ ರೈಟ್ಸ್ ಬಂದ್ಬಿಟ್ಟು ಆನಂದ್ ಆಡಿಯೋದು. ಅವರು ಐ ಥಿಂಕ್ ಶ್ಯಾಮ್ ಬಂದಿಲ್ಲ, ವಿಷ್ಣು ಅವ್ರು ಬಂದಿದ್ದಾರೆ. ವಿಷ್ಣು ಅವ್ರು ಯಾವಾಗಲೂ ಬರ್ತಾ ಇರ್ತಾರೆ, ಯಾಕಂದರೆ ಪ್ರಾಣ ತಿನ್ನಕಂತಲೇ ಬರ್ತಾ ಇರ್ತಾರೆ. ಅದು ನಾವು ಅವಾಗ ಸಂಬಂಧಿಗಳು ಇಟ್ಕೊಂಡಿರ್ತೀವಿ. ಆ್ಯಂಡ್ 2 ಸಾಂಗ್ಸ್ ಬೇರೆ ಬಂದಿದ್ದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇವತ್ತು ಟ್ರೈಲರ್ ನೋಡಿದಾಗ ಭಾಳ ಖುಷಿ ಆಯಿತು. ಐ ಥಿಂಕ್ ಎವ್ರಿಬಡಿ ವಿಲ್ ಲೈಕ್ ದ ಫಿಲ್ಮ್ ಅಂತ ನಾನು ಭಾವಿಸ್ತೀನಿ.
ಅದು ಅಪ್ಪಾಜಿ ಹುಟ್ಟುತ್ತಬ್ಬಕ್ಕೆ ಬರ್ತಾ ಇರೋದು. ಇದು ಒಂದು ಅಪ್ಪಾಜಿಗೆ ಕಾಣಿಕೆನ ಇಲ್ಲ ಜನಗಳಿಗೆ ಕಾಣಿಕೆನ, ಅದು ಪ್ರೇಮದ ಕಾಣಿಕೆ ಆಗಲಿ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.